ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ತೋಗೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟದಾಸನಪುರ ಗ್ರಾಮದಲ್ಲಿರುವ ಡಾಕ್ಟರ್ ನಾಗೇಂದ್ರರವರ ಆಸ್ಪತ್ರೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ್, ಮಾಜಿ ಸಂಸದರಾದ ಮುನಿಸ್ವಾಮಿ, ಶಾಸಕರಾದ ಎಂ ಕೃಷ್ಣಪ್ಪರವರು, ಶಾಸಕರಾದ ಧೀರಜ್ ಮುನಿರಾಜ್ ರವರು ಹಾಗೂ ಬಿಜೆಪಿ ನಾಯಕರು ಭೇಟಿ ನೀಡಿ ಡಾಕ್ಟರ್ ನಾಗೇಂದ್ರರವರಿಗೆ ಧೈರ್ಯ ತುಂಬಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಪುನೀತ್ ಕೆರೆಹಳ್ಳಿ, ತಿಮ್ಮೇಶ್ ಗೌಡ, ಹುಲ್ಲಳ್ಳಿ ಶ್ರೀನಿವಾಸ್, ಮೈಲಸಂದ್ರ ನವೀನ್ ರೆಡ್ಡಿ, ನಾರಾಯಣಸ್ವಾಮಿ, ಶಂಕರ್ ರೆಡ್ಡಿ, ಪರಶುರಾಮ್, ನಾಗೇಶ್ ಹಾಗೂ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು. ಒಂದು ತಂಡ ಡಾಕ್ಟರ್ ನಾಗೇಂದ್ರ ಅವ್ರನ್ನ ಭೇಟಿ ಕೊಟ್ಟು ಮಾತಾಡಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ನನ್ನೊಂದಿಗೆ ನಮ್ಮ ರಾಜ್ಯ BJP ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಶಾಸಕರು ಆಗಿರುವಂಥ ಡಾಕ್ಟರ್ ಧೀರಜ್ ಮುನಿರಾಜ್ ಅವರು, ನಮ್ಮ ರಾಜ್ಯ BJPಯ ಕಾರ್ಯದರ್ಶಿಗಳಾಗಿರುವಂಥ ಸನ್ಮಾನ್ಯ ತಿಮ್ಮೇಶ್ ಗೌಡರು, ನಮ್ಮ ಮಾಜಿ ಲೋಕಸಭಾ ಸದಸ್ಯರು ದಲಿತ ನಾಯಕರಾಗಿರುವಂಥ ಮುನಿಸ್ವಾಮಿ ಅವರು ಮತ್ತು ಹುಲ್ಲಳ್ಳಿ ಸೀನಾ ಅವರು ಮತ್ತು ಲೀಗಲ್ ಟೀಮಿನ ನಮ್ಮ ಸಂಚಾಲಕರಾಗಿರುವಂಥ ವಸಂತ್ ಅವರು, ಇನ್ನು ಈ ಥರ ಎಲ್ಲ ನಾಯಕರುಗಳು ಎಲ್ಲರೂ ಬಂದು, ಈ ಸ್ಥಳೀಯ ನಾಯಕರುಗಳು, ನಮ್ಮ ಶಾಸಕರು ಕೃಷ್ಣಪ್ಪನವರು ಬಂದಿದ್ದಾರೆ. ಒಟ್ಟಾರೆ ಡಾಕ್ಟರ್ ನಾಗೇಂದ್ರ ಅವರಿಗೆ ದೇಶಭಕ್ತನಾಗಿರುವಂಥ, ದೇಶದ ಹಿತವನ್ನು, ಆಂತರಿಕ ಸುರಕ್ಷತೆಯನ್ನು ಕಾಪಾಡಿ ಜವಾಬ್ದಾರಿಯುತವಾದಂಥ ನಾಗರಿಕರಾಗಿ ಕೆಲಸವನ್ನು ಮಾಡ್ತಿರುವಂಥ, ಜನಪರವಾಗಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿಗೆ ಯಾವ ರೀತಿ ಕಿರುಕುಳನ ಕೊಡ್ತಿದ್ದಾರೆ, ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರೆ, ಗೃಹ ಇಲಾಖೆ ಮಾಡೋಂಥ ಕೆಲಸವನ್ನು ಡಾಕ್ಟರ್ ನಾಗೇಂದ್ರ ಅವರು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಕೊಡಲಿ ಅಂತ ಅಂದ್ಕೊಂಡ್ರೆ, ರಕ್ಷಕರು ಭಕ್ಷಕರಾಗಿ ಇವತ್ತು ಅವ್ರು ಮಾಡೋ ಕೆಲಸನ ಡಾಕ್ಟರ್ ನಾಗೇಂದ್ರ ಅವ್ರು ಮಾಡಿದ್ದನ್ನ ಅದನ್ನು ಸರಿ ಕಾಣದೆ ಅವರು ಈ ಬಾಂಗ್ಲಾ ನಿವಾಸಿಗಳಿಂದ ರೆಗ್ಯುಲರಾಗಿ ತಿಂಗಳ ಹಫ್ತಾ ಎಲ್ಲ ಇಲ್ಲೇ ಸುತ್ತಮುತ್ತ ನಮ್ಮ ಕೃಷ್ಣಪ್ಪ ಅವ್ರಿಗೂ ಇನ್ನೂ ಚೆನ್ನಾಗಿ ಗೊತ್ತಿದೆ, ಅವರು ಮಾತಾಡ್ತಾರೆ. ನಮ್ಮ ವೈಟ್ ಫೀಲ್ಡಿನ ವಿಚಾರದಲ್ಲೂ ನಮ್ಮ ಮುನಿಸ್ವಾಮಿಯವರು ಮಾತಾಡ್ತಾರೆ. ಎಲ್ಲ ಕಡೆ ನಮ್ಮ ಧೀರಜ್ ಅವರು ದೊಡ್ಡಬಳ್ಳಾಪುರದಲ್ಲೂ ಅಲ್ಲೂ ಹಿಡ್ಕೊಟ್ಟಿದ್ರು. ಬಾರಿನೂ ಎಲ್ಲರೂ ಹಿಡ್ಕೊಟ್ಟು ಕೆಲಸವನ್ನು ಮಾಡ್ತಿದ್ರು. ಎಲ್ಲ ಒಂದು ಕಡೆ ಗೃಹ ಇಲಾಖೆ ಮೃದು ಧೋರಣೆಯನ್ನು ತೋರ್ತಿರುವಂಥದ್ದು
ಅವರ ರಕ್ಷಣೆಗೆ ಹೋಗ್ತಿರೋವಂಥದ್ದು. ಇವ್ರನ್ನ ದೇಶದಿಂದ ಆಚೆ ಕಳಿಸೋ ಕೆಲಸ ಮಾಡೋದು ಬಿಟ್ಟು ಅವ್ರ ರಕ್ಷಣೆ ಮಾಡಿಕೊಂಡು ಅವ್ರಿಗೆ ಪೋಷಣೆ ಮಾಡಿಕೊಂಡು ಕೆಲಸ ಮಾಡ್ತಿರೋ ಗೃಹ ಇಲಾಖೆ ಈ ರೀತಿ ವಿಫಲವಾಗಿರುವಂಥದ್ದು. ದೇಶ ಹಿತ ಕಾಪಾಡಲು ವಿಫಲರಾಗಿದ್ದಾರೆ. ಅದನ್ನೆಲ್ಲ ಬಹಿರಂಗ ಮಾಡಿದ್ದಾರೆ. ಇನ್ನೂ ಪರಿಣಾಮಕಾರಿಯಾಗಿ ಎಲ್ಲೋ ಒಂದು ಕಡೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತನ್ನ ಕಾರ್ಯವನ್ನು, ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ಈ ನಾಡಿನ ಮುಖ್ಯಮಂತ್ರಿ, ಅದರಲ್ಲೂ ವಿಶೇಷವಾಗಿ ಗೃಹ ಸಚಿವರು ಏನೊಂದು ಈ ವಿಚಾರದಲ್ಲಿ ಆಸಕ್ತಿಯನ್ನು ವಹಿಸದೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದ್ರಲ್ಲೂ ವಿಫಲರಾಗಿದ್ದಾರೆ. ಹಾಗಾಗಿ ಅವರಿಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ದಿಕ್ಕಲ್ಲಿ ತಾವು ಕ್ರಮವನ್ನು ವಹಿಸಿ ಈ ಬಾಂಗ್ಲಾದೇಶಿಯರನ್ನ ಈ ರಾಜ್ಯದಿಂದ ಬಾಂಗ್ಲಾದೇಶಿಯರ ಮುಕ್ತ ಮಾಡಿ. 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ಇದ್ದಾರೆ ಅನ್ನುವಂಥ ಮಾಹಿತಿ ಅವ್ರಿಗೂ ಗೊತ್ತಿದೆ, ಮುಖ್ಯಮಂತ್ರಿಗೂ ಗೊತ್ತಿದೆ, ಗೃಹ ಸಚಿವರಿಗೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ, ಪೊಲೀಸ್ ಅಧಿಕಾರಿಗೆ ಗೊತ್ತಿದೆ, DGP IGPಗೂ ಗೊತ್ತಿದೆ, ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಗೊತ್ತಿರೋಂಥ ವಿಚಾರ. ಸತ್ಯ ಗೊತ್ತಿದ್ದರೂ ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಇವತ್ತು ಈ ರಾಜ್ಯದಲ್ಲಿ ಎಲ್ಲರೂ ಹೇಳ್ತಾಯಿದ್ರು, ಪುನೀತು ಹೇಳ್ತಾಯಿದ್ರು, ಇವತ್ತೇನ ಸರ್ಕಾರದ ಗ್ಯಾರಂಟಿ ಏನಾದ್ರು ಚೆನ್ನಾಗಿ ಬಳಕೆ ಮಾಡ್ಕೊತಿರೋರು ಅಂದರೆ ಈ ಬಾಂಗ್ಲಾದೇಶಿಯರ. ಗೃಹ ಜ್ಯೋತಿಯಿಂದ ಹಿಡಿದು, ಗೃಹ ಲಕ್ಷ್ಮಿಯಿಂದ ಹಿಡಿದು, ಏನು ಬಸ್ಸಿನ ಶಕ್ತಿ ಯೋಜನೆ, ಶಕ್ತಿ ಯೋಜನೆಯಿಂದ ಹಿಡಿದು ಎಲ್ಲ ಗ್ಯಾರಂಟಿಗಳನ್ನ ಗ್ಯಾರಂಟಿಯಾಗಿ ಬಳಕೆ ಮಾಡ್ತಿರೋರು ಈ ಬಾಂಗ್ಲಾದೇಶಿಯವರು. ಹಾಗೆ ಗ್ಯಾರಂಟಿಯಾಗಿ ಗೂಗಲ್ ಪೇ ಏನು ಫೋನ್ಪೇನಲ್ಲಿ ತಿಂಗಳ ಹಫ್ತಾ ಕೊಡ್ತಿದ್ದಾರೆ. ಸೊ ಇವೆಲ್ಲ ನೋಡ್ತೀವಿ. ವ್ಯವಸ್ಥಿತವಾದಂಥ ಈ ಜಾಲ ನೋಡಿದಾಗ ಎಲ್ಲ ಒಂದು ಕಡೆ ಕಣ್ಣು ಮುಂದೆ ಕಂಡಿದ್ರು, ಕಣ್ಣು ಮುಂದೆನೇ ಇದೆ ಎಲ್ಲ. ಮತ್ತು ನಾವು ಯಾವ ರೀತಿ, ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದೀವಿ, ಯಾವ ಸುರಕ್ಷತೆ ಇದೆ, ಇಲ್ಲಿ ಸುರಕ್ಷತೆ ಇದೆಯಾ? ಆಂತರಿಕ ಸುರಕ್ಷತೆಯೂ ಇಲ್ಲ. ಎಲ್ಲ ಒಂದು ಕಡೆ ನಮ್ಮ ಸಮಾಜದಲ್ಲಿ ಏನಾಗ್ತಿದೆ, ಏನು ಬಾಂಬು, ಈ ಟೈಮ್ ಬಾಂಬನ್ನು ಮಧ್ಯದಲ್ಲಿ ಟೈಮ್ ಬಾಂಬ್ನ ಇಟ್ಕೊಂಡು ನಾವು ಬದುಕ್ತಿದ್ದಂಗೆ ಇದೆ. ಸರ್, ಈ ವಲಸಿಗರೇನೆ ಏನು ಇಲ್ಲಿ ವ್ಯಾಪಾರಗಳನ್ನು ಮಾಡ್ಕೊಳ್ಳೋಂಥದ್ದು, ಡ್ರಗ್ ಮಾಫಿಯಾನ ಮಾಡುವಂಥದ್ದು, ತಿಂಗಳ ನೀವು ಹೇಳ್ದಂಗೆ ಇಲ್ಲಿನ ಸ್ಥಳೀಯರ ಪೊಲೀಸ್ನವ್ರಿಗೂ ಕೂಡ ಅವ್ರು ಹಫ್ತಾ ಕೊಟ್ಟಿರ್ತಕ್ಕಂಥದ್ದು ಅವ್ರು ಗೂಗಲ್ ಪೇ, ಫೋನ್ಪೇಗಳಲ್ಲೂ ಕೂಡ ತೋರಿಸಿದ್ರು ಡಾಕ್ಟ್ರು. ಯಾಕೆ ನಿರ್ದಿಷ್ಟವಾದಂಥ ಕ್ರಮ ಪೊಲೀಸ್ನವರು ವಹಿಸಲ್ಲ ಮತ್ತು ಆಡಳಿತರು ವಹಿಸಲ್ಲ? ಅದಕ್ಕೆ ಅವ್ರ ರಕ್ಷಣೆ, ಅದಕ್ಕೇನೋ ಎಲ್ಲೋ ಒಂದು ಕಡೆ ತುಷ್ಟೀಕರಣ ಮಾಡೋಂಥದ್ದು, ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ, ದೇಶದ ಹಿತವನ್ನು, ಪ್ರಜಾಪ್ರಭುತ್ವವನ್ನೇ ಕಡೆಗಣಿಸಿ ಸಂವಿಧಾನದ ಆಶಯಗಳನ್ನು ಕೈ ಚೆಲ್ಲಿ ಇವತ್ತು ಬಾಂಗ್ಲಾದೇಶಿಯರ ಕೈನಲ್ಲಿ ವೋಟ್ ಹಾಕ್ಸ್ಕೊಳ್ಳೋಂಥ ಸಂಚು ಈ ಪಕ್ಷಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಉದ್ದೇಶ ಈ ರೀತಿ ತುಷ್ಟೀಕರಣ ಮಾಡಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು. ನೋಡಿ, ಆ ವಿಡಿಯೋಗಳನ್ನೇ ರೈಲ್ವೆ ಸ್ಟೇಷನಲ್ಲಿ ಬರ್ತಾ ಇದ್ದಾರೆ. ಅವ್ರು ಎಲ್ಲಿಂದ ಬಂದಿದ್ದೀರ ಅಂದರೆ ಢಾಕಾಯಿಂದ. ಇದೇ ನಜೀರಿನ ಮತ್ತು ಮೊಹಮ್ಮದ್ ಬಿಲಾಲ್ ಮೊದಲು ಹಿಡಿದು ಕಳಿಸ್ಕೊಟ್ಟಿರೋರು ತಿರ್ಗಿ ವಾಪಸ್ ಬಂದಿದ್ದಾರೆ. ಈಗಾಗಲೇ ಅವ್ರನ್ನ ವಾಪಸ್ ಕಳಿಸಿ ತಿರ್ಗಿ ಬಂದು ತಿರ್ಗಿ ವಾಪಸ್ ಇಲ್ಲೇ ಇದ್ದಾರೆ. ಅವ್ರು ಬಾಂಗ್ಲಾದೇಶಿರು ಅಂತಲೇ ಅಡ್ರೆಸ್ ಕಂಪ್ಲೇಂಟ್. BJP ಅವರಿಗಿಂತ ಹೆಚ್ಚು ಏನು ಹಿಂದೂ ಪರ ಹೋರಾಟಗಾರರೇ ಗಟ್ಟಿಯಾದಂಥ ಧ್ವನಿಯನ್ನು ಎತ್ತಿದ್ದು. BJP ಎಲ್ಲ ಒಂದು ಕಡೆ ಆ ಒಂದು ಮುನ್ನೆಲೆಗೆ ಬಂದಿಲ್ಲ, ಅಕ್ರಮ ಬಾಂಗ್ಲಾ ವಲಸಿಗರನ್ನು ಹೊರಗಡೆ ಹಾಕೋದಕ್ಕೆ ಅಂತ ಒಂದು ಆ ರೀತಿಯಾದಂಥ ಒಂದು ಮೃದು ಧೋರಣೆನೂ BJP ಅವರಲ್ಲಿ ಇದೆಯಾ ಅಂತ ಕಾಣಿಸ್ತಿದೆ. ಈ ದಿಕ್ಕಲ್ಲಿ ಭಾಳ ಕಠಿಣವಾಗಿ, ಭಾಳ ಗಟ್ಟಿಯಾಗಿ ಇವತ್ತು ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹಿಂದೂ ಕಾರ್ಯಕರ್ತರು, ಭಾರತೀಯರು ಎಲ್ಲರೂ ಮಾಡಿದ್ರೆ ಸಂತೋಷನೇ, ಹಿಂದೂ ಕಾರ್ಯಕರ್ತರು ಮಾಡಿದ್ರೆ ಒಳ್ಳೆಯದು. ಇವತ್ತು ನಾವು ಭಾರತೀಯರಾಗಿ ಪ್ರತಿಯೊಬ್ಬ ಜವಾಬ್ದಾರಿ, ಇವತ್ತೇನು ಕಾಂಗ್ರೆಸ್ಸಿಗರು ಮಾಡಬಾರ್ದು ಅಂತಲ್ವಲ್ಲ, ಕಾಂಗ್ರೆಸ್ರು ಮಾಡಲಿ ಅಂತಲೂ ಹೇಳ್ತೀವಿ. ಇವತ್ತು ದೇಶ ರಕ್ಷಣೆ, ಇವತ್ತು ನಮಗೆ ಈ ಸಮಾಜ, ಭಾರತ ಅವಕಾಶ ಮಾಡಿಕೊಟ್ಟಿರುವಂಥದ್ದು, ಭಾರತ ಮಾತೆಯನ್ನು, ಭಾರತವನ್ನು ಕಾಪಾಡಲಿಕ್ಕೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗಿನ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲಿ ಜವಾಬ್ದಾರಿ ಕೊಟ್ಟಾರೆ. ಆ ಕೊಟ್ಟಿರೋ ಜವಾಬ್ದಾರಿಯನ್ನು ಕೈ ಚೆಲ್ಲಿ ಇವತ್ತು ಬಾಂಗ್ಲಾದೇಶಿಯರನ್ನ ಬರ್ಮಾಡ್ಕೊಳ್ಳೋಂಥ ಕೆಲಸಗಳನ್ನು, ಅವ್ರನ್ನ ನೆಲೆ ಊರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿರೋವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಆಗಿದೆ. ಹಾಗಾಗಿ ಇವತ್ತು ಅವರಿಗೆ ಕಠಿಣ ಕ್ರಮ ವಹಿಸಿ ಅವ್ರನ್ನ ಇಲ್ಲಿಂದ ಓಡಿಸಿ, ಅವ್ರನ್ನ ಇಲ್ಲಿಂದ ಕರ್ನಾಟಕವನ್ನು ಬಾಂಗ್ಲಾದೇಶಿಯರ ಮುಕ್ತ ಮಾಡಿ ಅಂತನ್ನುವಂಥದ್ದು ಒತ್ತಾಯ. ಹಾಗಾಗಿ ಇವತ್ತು ಈ ಸರ್ವ ಪ್ರಯತ್ನ ಆಗಬೇಕು. ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರೋದ್ರಿಂದ ಒಂದು ಪ್ರತಿಪಕ್ಷವಾಗಿ ನಾವು ಈ ದಿಕ್ಕಿನಲ್ಲಿ ಪ್ರಯತ್ನ. ಇವತ್ತು ನ್ಯಾಯಾಲಯದಲ್ಲೂ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರೂ ಭಾಳ ಕಠಿಣವಾಗಿ, ಅವ್ರಿಗೆ ಆಶ್ಚರ್ಯ ಮೇಲೆ ಆಶ್ಚರ್ಯ ಆಗಿದೆ. ಯಾವ ವ್ಯವಸ್ಥೆ ಇದು? ಇವರು ಬಾಂಗ್ಲಾದೇಶಿಯರನ್ನ ಹಿಡ್ಕೊಟ್ರೆ, ತಿಳಿಸ್ತಾರೆ, ಅವ್ರ ಮೇಲೆ ಕೌಂಟ್ರ್ ಕಂಪ್ಲೇಂಟು ಕೇಸನ್ನು ಹಾಕಿ ಇವ್ರ ಮೇಲೇ ಹಲ್ಲೆ ಮಾಡಿದ್ದೀರ, ಇನ್ನೊಂದು ಮಾಡಿದ್ದೀರ ಅಂತ ಇವ್ರ ಮೇಲೆ ಕಂಪ್ಲೇಂಟು. ಈ ರೀತಿ ವ್ಯವಸ್ಥೆಗಳು ನಡೆಯುವಂಥದ್ದು ಸರಿ ಇಲ್ಲ. ಹಾಗಾಗಿ ಇಲ್ಲೆಲ್ಲ ನೀವೇ ಹೇಳಿದಾಗೆ
ಇಲ್ಲೆಲ್ಲ ಕಣ್ಣು ಮುಂದೆನೇ ಕಾಣ್ತಿದ್ದಾರೆ ಬಾಂಗ್ಲಾದೇಶಿಯರು. ಅವರು ನಮ್ಮ ಉದ್ಯೋಗ ತಗೋತಿದ್ದಾರೆ, ಅವ್ರ ಉದ್ಯೋಗನೂ ತೊಗೊಳ್ತಿದ್ದಾರೆ. ಇಲ್ಲಿ ನಮ್ಮ ಓಟು, ಇಲ್ಲಿ ಓಟನ್ನು ಹಾಕೋ ಮೂಲಕ ಡಬಲ್ ಓಟು, ಬಾಂಗ್ಲಾದೇಶಲ್ಲೂ ಓಟು, ಭಾರತದಲ್ಲೂ ಓಟು. ಬಾಂಗ್ಲಾದೇಶಿಯವನು ಭಾರತೀಯನಾಗಲಿಕ್ಕಾಗತ್ತಾ? ಸೊ ಇವೆಲ್ಲ ಎಲ್ಲ ಒಂದು ಕಡೆ ದೇಶಕ್ಕೆ ವಿರುದ್ಧವಾಗಿದೆ. ಸೊ ಹಾಗಾಗಿ ಇವತ್ತು ನಮ್ಮ ಒತ್ತಾಯ, ತಕ್ಷಣ ಕಾಂಗ್ರೆಸ್ ಸರ್ಕಾರ ಕ್ರಮವನ್ನು ವಹಿಸಬೇಕು. ಈ ಎಲ್ಲ 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ಏನಿದ್ದಾರೋ ಅವ್ರನ್ನ ಈ ರಾಜ್ಯದಿಂದ ಕಳಿಸ್ಕೊಡುವಂಥ, ಅವ್ರ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸ್ಕೊಡುವಂಥ ಕೆಲಸಗಳು ಆಗಲಿ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಗಡಿಯನ್ನು ಟೈಟ್ ಮಾಡುವಂಥ ಕೆಲಸ ನಡೀತಾ ಇಲ್ಲ. ಖಂಡಿತ ಈ ದಿಕ್ಕಲ್ಲಿ ಈಗಾಗಲೇ ಹೇಳಬೇಕು ಅಂದರೆ ಈ ಮುಂಚೆ ಇದುವರೆಗೂ TMC ಸರ್ಕಾರ ಇತ್ತು. TMC ಸರ್ಕಾರ ಅವರೇ ಅವ್ರನ್ನ ಬರ್ಮಾಡ್ಕೊಳ್ತಿದ್ರು. ಅದ್ರ ಮುಂಚೆ ಕಮ್ಯುನಿಸ್ಟ್ ಸರ್ಕಾರ ಇತ್ತು, ಅದ್ರ ಮುಂಚೆ ಕಮ್ಯುನಿಸ್ಟ್ ಸರ್ಕಾರ, ಅದ್ರ ಮುಂಚೆ ಕಾಂಗ್ರೆಸ್ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ, ಕಮ್ಯುನಿಸ್ಟ್ ಆದಮೇಲೆ TMC ಅವರು. ಈ TMC ಅವರು ಬೇಲಿ ಹಾಕ್ಲಿಕ್ಕೂ BSF ಅವ್ರಿಗೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರಿಗೆ ಬೇಲಿ ಹಾಕ್ಲಿಕ್ಕೂ ಅವಕಾಶ ಮಾಡ್ತಿಲ್ಲ. ಈಗ ನೋಡಿ BJP ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬಂತು, ಈಗ ಅಲ್ಲಿ ಬೇಲಿ ಹಾಕೋ ಕೆಲಸಗಳು ಆಗ್ತಿದೆ. ಮತ್ತು ಈ ಮುಂಚೆ ಕಾಂಗ್ರೆಸ್ನವರು ಮಾಡಿರುವಂಥ ಎಲ್ಲ ಸಮಸ್ಯೆಗಳೇ 1950ರಲ್ಲಿ ಈ ನೇಪಾಳ ಟ್ರೀಟಿ ಇನ್ನೊಂದು ಮತ್ತೊಂದು ಮಾಡಿ ಬೇರೆ ಬೇರೆ ಎಲ್ಲ ದೇಶಗಳಿಂದನೂ ಬೇರೆ ಬೇರೆ ಕಡೆಯಿಂದ ನಮ್ಮ ದೇಶದೊಳಗಡೆ ಬರುವಂಥ ಪ್ರಯತ್ನಗಳು ಈ ಬಾಂಗ್ಲಾದೇಶಿಯರು ಬಂದು ನೆಲೆ ಊರುವಂಥದ್ದು ಆಗ್ತಿದೆ. ಸೊ ಹಾಗಾಗಿ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸರ್ವ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಮಾಡ್ತಿರೋದು ಕಣ್ಮುಂದೆನೇ ಇದೆ. ಇನ್ನೂ ಎಲ್ಲ ಬಲಪಡಿಸುವಂಥದ್ದು, ID ಕಾರ್ಡು, ಇನ್ನೊಂದು ಮತ್ತೊಂದು ಸುರಕ್ಷತೆಯನ್ನು ಹೆಚ್ಚಿಸಲಿಕ್ಕೆಲ್ಲ ಪ್ರಯತ್ನ. ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಈ ಕಾಂಗ್ರೆಸ್ ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಹಾಗಾಗಿ ಈ ದಿಕ್ಕಲ್ಲಿ ಅವರು ಪ್ರಯತ್ನವನ್ನು ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಮತ್ತು ಡಾಕ್ಟರ್ ನಾಗೇಂದ್ರ ಅವರಿಗೆ ಎಲ್ಲ ರೀತಿಯಾದಂಥ ರಕ್ಷಣೆ ಕೊಡಲಿ ಅಂತ ಕೇಳ್ಕೊತೀವಿ. ಈಗ ಅಲ್ಲಿಂದ ಬಾಂಗ್ಲಾದೇಶಿ ಯಾರು ಇಲ್ಲಿ ವಾಪಸ್ ಕಳಿಸ್ಕೊಟ್ಟಿದ್ರು, ಯಾರು ಈಗ ಕೃಷ್ಣಪ್ಪ ಅವರೇ, ಅವನು 2 ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಿದ್ದಂತೆ ತಿಂಗಳಿಗೆ. ಸೊ ಈಗ ಅವನು ನೇರವಾಗಿ ಬೆದರಿಕೆ ಆಗ್ತಾನಂತೆ, 2 ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತೀನಿ. ಸೊ ಅಂಥವನ್ನೆಲ್ಲ ಈಗ ಬೆದರಿಕೆ ಆಗ್ತಾರೆ. ಇವ್ರಿಗೇನು ಮಾಡಬೇಕು? ಇವರು ರಕ್ಷಣೆ ಕೊಡಬೇಕಲ್ವ ರಾಜ್ಯ ಸರ್ಕಾರ. ರಕ್ಷಣೆ ಕೊಡುವಂಥ ಕೆಲಸಗಳನ್ನು ರಾಜ್ಯ ಸರ್ಕಾರ ಮಾಡಲಿ ಅಂತಲೂ ನಾನು ಒತ್ತಾಯವನ್ನು ಮಾಡ್ತೀನಿ. ಅಶ್ವಥ್ ನಾರಾಯಣವರು, ತಮೇಶ್ ಗೌಡರು, ಯುವ ಮೋರ್ಚಾದ ರಾಜ್ಯದ ಅಧ್ಯಕ್ಷರಂಥ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು, ಮಾಜಿ MPಗಳಂಥ ಮುನ್ಸ್ವಾಮಿಯವರು, ಈ ಕಾರ್ಯಕ್ಕೆ ಇವತ್ತೊಂದು ದಿನ ಏನು ಬಾಂಗ್ಲಾದೇಶದ ರೇಷನ್ ಕಾರ್ಡನ್ನು ಹಿಡ್ದು ಬನ್ನರಘಟ್ಟ ಸ್ಟೇಷನಲ್ಲಿ ಗಲಾಟೆ ಆದಾಗ ಇನ್ಸ್ಪೆಕ್ಟ್ರ್ ಹತ್ರ ಮಾತಾಡಿದ್ದೀನಿ. ಅವತ್ತೂ ನಮಗೆ ಸಹಕಾರವನ್ನು ಸಿಗದಿರ ಕೊನೆಯಲ್ಲಿ ಜಿಗಣಿಯಲ್ಲಿ ರಾತ್ರಿ 12:30 ಗಂಟೆಗೆ ಕರ್ಕೊಂಡೋಗಿ ಕೂಡಿಸಿದಾಗ ನಮ್ಮ ಪಕ್ಷದ ಯಾರ್ಯಾರು ನಮ್ಮ BJPಯ ಮುಖಂಡರು ಅವ್ರ ಜೊತೆ ಕೈ ಜೋಡಿಸಿ ಅವತ್ತೂ ಬಿಡುಗಡೆಯನ್ನು ಮಾಡಿಸಿ ಭಾಳ ಒತ್ತಡವನ್ನು ತರ್ತಾಯಿದ್ವಿ. ಸರ್ಕಾರದಲ್ಲಿ ಜಾಸ್ತಿ ಅವ್ರಿಗೆ ಕುಮ್ಮಕ್ಕನ್ನು ಕೊಡ್ತಾಯಿದ್ದಾರೆ. ನೀವೇ ನೋಡ್ತಿದ್ದೀರಿ, ಸಾಕಷ್ಟು ಬಾರಿ ನಾವು ವೋಟರ್ ಲಿಸ್ಟ್ ಮಾಡ್ತಾ ಇರೋ ಜಾಗದಲ್ಲೆಲ್ಲ ಕರ್ಕೊಂಬಂದು ಆ ಕಾರ್ಡನ್ನು ನಾವೂ ಪ್ರೂಫ್ ಮಾಡಿ ಇನ್ಸ್ಪೆಕ್ಟ್ರಿಗೆ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟರು ನೆಗ್ಲಿಜಿಯನ್ಸಿ ಆಗ್ತಾಯಿದೆ. ಏನು ನಮ್ಮ ಅಶ್ವಥ್ ನಾರಾಯಣ ಮಾಜಿ ಉಪಮುಖ್ಯಮಂತ್ರಿಗಳು ಎಲ್ಲ ವಿಷಯಗಳನ್ನು ತಮ್ಮನ್ನು ಗಮನಕ್ಕೆ ತಂದಿದ್ದಾರೆ. ಸರ್ಕಾರ ಇವತ್ತಿನ ದಿನ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಬಾಂಗ್ಲಾದೇಶದವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ, ಅದೇ ರೀತಿ ಇಲ್ಲಿಂದನೂ ಕಳಿಸ್ಬೇಕು ಅಂತ ನಾನು ಗಟ್ಟಿಯಾಗಿ ಆಗ್ರಹವನ್ನು ಮಾಡ್ತಾಯಿದ್ದೆ. ಅತಿ ಹೆಚ್ಚು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಬಾಂಗ್ಲಿಗರು ಅಕ್ರಮ ವಲಸಿಗರು ಇರ್ತಕ್ಕಂಥದ್ದು ನಿಮ್ಮದೇ ಕ್ಷೇತ್ರದಲ್ಲಿ ಸರ್. ಅದಕ್ಕೆ ವಿಶೇಷವಾದ ಏನಾದರೂ ತಾವು ನನ್ನ ಆಯುಕ್ತರಿಗೆ, ಪೊಲೀಸ್ ಆಯುಕ್ತರಿಗೆ ಮತ್ತು ಸರ್ಕಾರಕ್ಕೆ ಒಂದು ಮೆಮೊರಂಡಮನ್ನು ಕೊಟ್ಟು ನನ್ನ ಕ್ಷೇತ್ರದಲ್ಲಿ ಜಾಸ್ತಿ ಇದೆ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿದ್ದೀವಿ. ಒಂದು 5 ಕಡೆ ಇದೆ ಬನ್ನೇರುಘಟ್ಟದಲ್ಲಿ ಮತ್ತು ಬೆಟ್ಟದಾಸನಪುರ ಬಾರ್ಡ್ರಲ್ಲೆಲ್ಲ ಇದೆ. ಸ್ವಲ್ಪ ಸರ್ಕಾರ ಅವ್ರಿಗೆ ಮತದ ದೃಷ್ಟಿಯಿಂದ ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ. ಅದು ಹೋಗಬೇಕು. ನಮ್ಮ ಧರ್ಮ, ನಮ್ಮ ಒಂದು ಹಿತವನ್ನು, ರಾಜ್ಯದ ರಾಷ್ಟ್ರದ ಹಿತವನ್ನು ಕಾಪಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ನಾಗೇಂದ್ರ ಅವರು ಈ ದೇಶದಲ್ಲಿ ದೇಶದವರೇ ಇರಬೇಕು. ಬಾಂಗ್ಲಾದೇಶಿಂದ ಏನು ಬಂದು ಇಲ್ಲಿ ಅಕ್ರಮವಾಗಿ ವಲಸಿಗರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರನ್ನು ಈ ಬೆಂಗಳೂರಿಂದ, ಈ ಕರ್ನಾಟಕದಿಂದ, ಈ ದೇಶದಿಂದನೇ ಹೊರಗಟ್ಟಂಥ ಕೆಲಸಗಳನ್ನು ನೀವು ಎಲ್ಲರೂ ಸೇರಿ ಇಲ್ಲಿ ಪಕ್ಷಾತೀತವಾಗಿ ಮಾಡಬೇಕು ಅಂತ ಹೇಳಿ ಏನು ಪೊಲೀಸ್ ಇಲಾಖೆಗೆ ಬಾಂಗ್ಲಾದೇಶರ ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಒಪ್ಪಿಸೋಂಥ ಕೆಲಸನ ಮಾಡಿದರು. ಅದಕ್ಕೆ ವಿರುದ್ಧವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟ್ರು, ಅವರು ಕರ್ನಾಟಕ ರಾಜ್ಯಕ್ಕೆಲ್ಲ ಹೋಮ್ ಮಿನಿಸ್ಟ್ರು ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾಕಂದರೆ ಅವ್ರು ಬಾಂಗ್ಲಾದೇಶಕ್ಕೆ ಹೋಮ್ ಮಿನಿಸ್ಟ್ರ್ ಆಗಿರೋದ್ರಿಂದನೇ ಬಾಂಗ್ಲಾದೇಶಿಗರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರ್ ಆಗಿದ್ದರೆ ಪ್ರಿಯಾಂಕ್ ಖರ್ಗೆ ಅವರು
ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ವಾಸಿಯಾಗಿರ್ತಕ್ಕಂಥವ್ರು ಯಾರೇ ಆಗಲಿ ಬಾಂಗ್ಲಾದೇಶಿಗರು ಬಂದಿದ್ದಾರೆ ಅಂತ ಹೇಳಿ ಅವ್ರು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತೇಳಿ ಇವರಿಗೆ ಪ್ರಶಂಸೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಅರೆಸ್ಟ್ ಮಾಡೋಂಥದ್ದು, ಬೇಲ್ ಆಗಬಾರ್ದು ಅಂತೇಳಿ ಶುಕ್ರವಾರ ದಿನ ಸಂಜೆ ರಾತ್ರಿ 10 ಗಂಟೆವರೆಗೂ ಇಲ್ಲೇ ಇಟ್ಕೊಳ್ರಿ. ಏನು ಎರಡನೇ ಶನಿವಾರ ಬರುತ್ತೆ, ಶನಿವಾರ ದಿನ ರಜೆ ಇರುತ್ತೆ, ಭಾನುವಾರ ಇರುತ್ತೆ, ಡಾಕ್ಟ್ರ್ ಒಂದು 2 ದಿನ ಜೈಲಲ್ಲಿರಲಿ ಅನ್ನೋ ಲೆಕ್ಕಾಚಾರಕ್ಕೆ ಯೋಚನೆ ಮಾಡ್ತಾರೆ. ಅಂದರೆ ಈ ಹೋಮ್ ಮಿನಿಸ್ಟರ್ ಯಾವ ಮಟ್ಟಕ್ಕೆ ಅವರ ಹೈಕಮಾಂಡ್ ಏನು ರಾಹುಲ್ ಗಾಂಧಿ ಅವರಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಈ ದೇಶದ ರಕ್ಷಣೆ ಅನ್ನೋದೊಂದು ಬಿಟ್ಟು, ಈ ದೇಶದಲ್ಲಿ ಭದ್ರತೆ ಇರಬೇಕು, ನಾವೆಲ್ಲ ಸುರಕ್ಷಿತವಾಗಿರ್ಬೇಕು ಅನ್ನೋದನ್ನು ಬಿಟ್ಟು ನಮ್ಗೆ ವೋಟ್ ಬ್ಯಾಂಕೇ ಮುಖ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾಗೇಂದ್ರ ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ನೋಡಿದರೆ ನಿಜಕ್ಕೂ ನಾಲಾಯಕ್ ಹೋಮ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ವೋಟ್ಗೋಸ್ಕರ ಇವರು ದೇಶವನ್ನು ರಾಜ್ಯವನ್ನು ಯಾವ ರೀತಿ ಹಿಂದೆಯಿಂದನೂ ಸಿಯಾಚಿನ್ ಆಗಿರಲಿ, ಇವತ್ತು POK ಆಗಿರಲಿ, ಅದನ್ನೆಲ್ಲ ಬಿಟ್ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿರ್ತಕ್ಕಂಥ ಮುಸಲ್ಮಾನರು ಇದ್ದಾರೆ, ಅವ್ರಿಗೂ ನಾನು ಹೇಳೋದಿಷ್ಟೇ ಇವ್ರ ಮುಖಾಂತರ, ನೀವಿರ್ರಿ ಇಲ್ಲಿ ಈ ದೇಶದವರು ಈ ರಾಜ್ಯದವರು, ಅದನ್ನು ಬಿಟ್ಟು ಬಾಂಗ್ಲಾದೇಶದವ್ರನ್ನ ಕರ್ಕೊಂಬಂದು ನೀವು ಜನಸಂಖ್ಯೆನ ಹೆಚ್ಚಳ ಮಾಡಬೇಕು, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಜಾಸ್ತಿ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನೀವೇನು ಇದನ್ನು ಮೌನಾರ ಆಗ್ತಾಯಿದ್ದೀರಿ, ಇದು ನಿಜಕ್ಕೂ ಖಂಡನೀಯ. ಅದಕ್ಕೋಸ್ಕರನೇ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆದಂಥ BY ವಿಜೇಂದ್ರಣ್ಣವರು, ಡಾಕ್ಟರ್ ಅಶ್ವತ್ಥನಾರಾಯಣಣ್ಣವರು, ಅಶೋಕಣ್ಣವರು, ನಮ್ಮ ತಮ್ಮೇಶ್ ಗೌಡರು, ಧೀರಜ್ ಅವರು, ನಮ್ಮ ಕೃಷ್ಣಣ್ಣವರು, ನಮ್ಮ ಲೀಗಲ್ ಸೆಲ್ ಅವರು ಎಲ್ಲರೂ ಸೇರಿಕೊಂಡು ಇಡೀ ಕರ್ನಾಟಕದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚಿಗೆ ಏನು ಬಾಂಗ್ಲಾದೇಶಿಗರಿದ್ದಾರೆ, ಅಕ್ರಮವಾಗಿ ಇಲ್ಲಿ ನೆಲೆಸಿದ್ದಾರೆ, ಇವ್ರಿಗೆ ವೋಟ್ ಲಿಸ್ಟ್ ಮಾಡಿಕೊಡ್ತಾ ಇರ್ತಕ್ಕಂಥವ್ರು ಯಾರು, ಇವ್ರಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥವ್ರು ಯಾರು, ಇವ್ರು ಯಾರ್ಯಾರ ಅಕೌಂಟಿಂದ ಇವರು ಪೊಲೀಸ್ ಅಧಿಕಾರಿಗಳಿಗೆ ಫೋನ್ಪೇಯಲ್ಲಿ ಕಾಸಾಗಿ ಹೋಗಿದೆ. ಅದಕ್ಕೋಸ್ಕರ ಇದನ್ನು ತನಿಖೆ ಮಾಡಬೇಕು. ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಇರತಕ್ಕಂಥ ವರಿಷ್ಠರು ಅಧಿಕಾರಿಗಳೇನಿದ್ದಾರೆ ಅವ್ರ ಜಮೀನುಗಳಲ್ಲಿ ಅಕ್ರಮ ವಲಸಿಗರು ಇಲ್ಲಿದ್ದಾರೆ, ಬಾಡಿಗೆ ಬರುತ್ತೆ ನಮ್ಗೆ ತಿಂಗಳಿಗೆ 1.25 ಕೋಟಿ 2 ಕೋಟಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಅಜಾರುದ್ದೀನ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ನಮ್ಮ ನಾಗೇಂದ್ರ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ನಮ್ಮಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟ ಮಾಡಬೇಕು, ಅಕ್ರಮ ಬಾಂಗ್ಲಾದೇಶಿಗರು ಏನಿದ್ದಾರೆ ಅವ್ರ ವಿರುದ್ಧವಾಗಿ ಅಂತೇಳಿದರೆ ಇದುವರೆಗೂ ಒಂದು ಪರ್ಮಿಷನ್ ಕೊಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಪ್ರಿಯಾಂಕ್ ಖರ್ಗೆ ಅವರೇ, ಮೊದಲನೇದಾಗಿ ನಮ್ಮಲ್ಲಿ ಏನು ನಾಗೇಂದ್ರ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದಿರಿ, ಅವ್ರ ಕೇಸ್ ವಾಪಸ್ ತಗೊಂಡು ನಿಮ್ಮ ಇಲಾಖೆ ಏನಿದೆ ಇವ್ರ ಹತ್ರ ಕ್ಷಮೆಯಾಚನೆ ಮಾಡಬೇಕು. ಈ ದೇಶದ ಪ್ರಜೆ ಆಗಿ ಈ ದೇಶದ ರಕ್ಷಣೆ ವಿಷಯದಲ್ಲಿ ಬಂದಾಗ ಅವ್ರು ಮಾಡಿರ್ತಕ್ಕಂಥ ಕೆಲಸ ಸರಿ ಇದೆ, ನಿಮ್ಮ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ಇವರು ಅವ್ರ ಡ್ಯೂಟಿ ಮಾಡ್ಕೊಂಡಿರ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಏನೇ ದೇಶಭಕ್ತರನ್ನ ಹತ್ತಿಕ್ಕಂಥ ಕೆಲಸಗಳನ್ನು ನೀವು ಮಾಡಿದ್ರೇನು ದೇಶಭಕ್ತರ ಪರವಾಗಿ ನಾವು ಇರ್ತೀರಿ. ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿರುತ್ತೆ. ನಾವೆಲ್ಲರೂ ಪಕ್ಷಾತೀತವಾಗಿ ದೇಶದ ರಕ್ಷಣೆಗೋಸ್ಕರ, ರಾಜ್ಯದ ರಕ್ಷಣೆಗೋಸ್ಕರ ನಾವು ಇರ್ತೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಹಿರಿಯರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಇದ್ದಾರೆ ಅವ್ರನ್ನ ಹಿಡಿಯೋಂಥ ಕೆಲಸಗಳನ್ನು, ಅದನ್ನು ಒಪ್ಸೋಂಥ ಕೆಲಸಗಳನ್ನು, ಅವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತೇಳಿ ವಿಡಿಯೋಗಳು ಮಾಡಿ ನಿಮಗೆ ಕಳಿಸೋದ್ರ ಮುಖಾಂತರ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂತೀರಿ. ದಯವಿಟ್ಟು ಇದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟು ಅವ್ರನ್ನ ಅಕ್ರಮ ವಲಸಿಗರನ್ನ ನೀವು ಹೊರಗಡೆ ಹಾಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ದೇಶಭಕ್ತರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ದೇಶಭಕ್ತಿಯ ಪ್ರತೀಕವಾಗಿ ಇವತ್ತು ಡಾಕ್ಟರ್ ನಾಗೇಂದ್ರ ಅವರು ಈ ದೇಶದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಸರ್ಕಾರ ಏನು ಕ್ರಮ ತಗೊಬೇಕಾಯಿತು, ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಕ್ರಮ ತಗೊಬೇಕಾಯಿತು, ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರು ಏನು ಕ್ರಮ ತಗೊಬೇಕಾಯಿತು, ಸ್ಥಳೀಯ ಪೊಲೀಸ್ ಇಲಾಖೆ ಏನು ಕ್ರಮ ತಗೊಬೇಕಾಯಿತು, ಆ ಕ್ರಮವನ್ನು ಅವರು ಆ ಬಾಂಗ್ಲಾದೇಶಿ ವಲಸಿಗರನ್ನು ಹಿಡ್ಕೊಡೋಂಥ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧನೇ ಬಾಂಗ್ಲಾದೇಶಿ ನಿವಾಸಿ ಕೈಯಲ್ಲಿ ಕೇಸನ್ನು ಹಾಕಿಸಿ ನೂತನ ಗೃಹ ಸಚಿವರು ಇಡೀ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ದಾಖಲೆಯನ್ನು ಸೃಷ್ಟಿ ಮಾಡಿರುವಂಥವ್ರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು. ದೇಶದ ಬಗ್ಗೆ, ಸಂವಿಧಾನದ ಬಗ್ಗೆ, ಸಂವಿಧಾನದ ಆಶಯದ ಬಗ್ಗೆ ಅವ್ರಿಗೇನಾದರೂ ಕಿಂಚಿತ್ತು ಗೌರವ ಇದ್ದಿದ್ರೆ ಅವ್ರು ಇವತ್ತು ಈ ರೀತಿ ಬಾಂಗ್ಲಾದೇಶಿ ಪ್ರಜೆ ಕೈಯಲ್ಲಿ ಭಾರತೀಯರ ಮೇಲೆ ಕೇಸ್ ಹಾಕ್ಸುವಂಥ ದುಸ್ವಪ್ನಕ್ಕೆ, ದುಸ್ಸಾಹಸಕ್ಕೆ ಅವ್ರು ಕೈ ಹಾಕ್ತಿರ್ಲಿಲ್ಲ. ಅಂಥ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡಿರೋ ಅವ್ರಿಗೆ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ಅವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಹಿರಿಯರು, ನಮ್ಮ ಡಾಕ್ಟರ್ ಅಶ್ವತ್ಥನಾರಾಯಣ ಸರ್ ಅವರು, ನಮ್ಮ ತಮ್ಮೇಶಣ್ಣವರು, ಮುನ್ಸ್ವಾಮಣ್ಣವರು, ಕೃಷ್ಣಪ್ಪಣ್ಣವರು, ನಾವೆಲ್ಲ ಸೇರಿ ಇವತ್ತು ನಾಗೇಂದ್ರ ಸರ್ ಅವ್ರಿಗೆ
ನೈತಿಕ ಬೆಂಬಲವನ್ನು ನಾವೆಲ್ಲ ನೀಡಿದ್ದೀವಿ. ಅವ್ರ ಜೊತೆ ಖಂಡಿತವಾಗ್ಲೂ ನಾವಿರ್ತೀವಿ. ಮುಂದಿನ ಅಧಿವೇಶನದಲ್ಲಿ ಖಂಡಿತವಾಗ್ಲೂ ಈ ವಿಷಯವನ್ನು ಕೂಲಂಕುಷವಾಗಿ ತಗೊಂಡು, ಯಾಕಂದರೆ ಇಂಟೆಲಿಜೆನ್ಸ್ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಹೇಳ್ದಂಗೆ 25 ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿದ್ದಾರೆ ಅಂತ ಹೇಳಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಅವರು ಸ್ಟೇಟ್ ನಮ್ಮ ಗೃಹ ಇಲಾಖೆಗೆ ಮಾಹಿತಿ ಕೊಟ್ಟರು ಸಹ ಇವರ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಫೇಲಿಯರ್ ಆಗಿ ತುಷ್ಟೀಕರಣದ ರಾಜಕಾರಣಕ್ಕೋಸ್ಕರ ಇವತ್ತು PRC ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನೋ ಹೊಸ ಕಾನ್ಸೆಪ್ಟನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಂಟ್ರಡ್ಯೂಸ್ ಮಾಡಿ ಇಂಥ ಮುಸಲ್ಮಾನರ ಓಟಿನ ರಾಜಕಾರಣಕ್ಕೋಸ್ಕರ, ಬಾಂಗ್ಲಾದೇಶಿಗಳ ಓಟಿನ ರಾಜಕಾರಣಕ್ಕೋಸ್ಕರ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡೋವಂಥದ್ದು ಮತ್ತು ದೌರ್ಜನ್ಯವನ್ನು ಮಾಡೋವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಖಂಡಿತವಾಗ್ಲೂ ಇದ್ರ ವಿರುದ್ಧವಾಗಿ ನಮ್ಮ ಮುನ್ಸಾಮಣ್ಣ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಹೇಳ್ದಂಗೆ ಅಭಿಯಾನವನ್ನು ಹಮ್ಮಿಕೊಂಡು ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲೂ ಇಂಥ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಇಕ್ಕಿ ಆಯ್ದು ಆಚೆ ಕಳಿಸುವಂಥ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡುತ್ತೆ. ಇಡೀ ಬೆಂಗಳೂರಿನಲ್ಲಿ ಆ ಹೋರಾಟವನ್ನು ಜೀವಂತವಾಗಿಟ್ಟು ಸರ್ಕಾರದ ಗಮನವನ್ನು ಈ ಕಡೆ ಸೆಳೆಯುವಂಥ ಈ ಒಂದು ಕಾರ್ಯ ಏನಿದೆ, ಇದು ನಾಗೇಂದ್ರಪ್ಪ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಸರ್ಕಾರವನ್ನು ಆಗಾಗ ಎಚ್ಚರಿಸುವಂಥದ್ದು ನಮ್ಮ ಕರ್ತವ್ಯ. ಗೃಹ ಇಲಾಖೆಯನ್ನು ಎಚ್ಚರಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಗೃಹ ಇಲಾಖೆಯ ಗಮನಕ್ಕೆ, ಪೊಲೀಸ್ನವರ ಗಮನಕ್ಕೆ ತಂದ ತಕ್ಷಣ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮ ತೆಗೊಳ್ತಾರೆ ಅನ್ನೋದು ನಮ್ಮ ಆಶಯವಾಗಿತ್ತು. ನಾವು ಇದನ್ನು ಯಾವುದೇ ಕೋಮಿಗೆ ಅಥವಾ ಮತ್ಯಾವುದಕ್ಕೋ ಬಣ್ಣ ಬಳಿದೆ ರಾಷ್ಟ್ರದ ಚಿಂತನೆ ಇಟ್ಕೊಂಡು, ರಾಷ್ಟ್ರಕ್ಕಾಗಿ, ಸಂವಿಧಾನದ ರಕ್ಷಣೆಗಾಗಿ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಮಗೆ ಈ ಕಾನೂನಿನಲ್ಲಿ ರಕ್ಷಣೆ ಕೊಟ್ಟು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮ ಜರುಗಿಸಲಿ ಅಂತ ಹೇಳಿ ನಾವು ಇಷ್ಟು ಹೋರಾಟವನ್ನು ಮಾಡಿದ್ದು. ಆದರೆ ಈಗೇನಾಯಿತು, ಇವರು ನಮ್ಮ ವಿರುದ್ಧವೇ ಯಾರು ಈ ಸರ್ಕಾರದ ಗಮನವನ್ನು ಸೆಳೀತಾ ನಿರಂತರವಾಗಿ ಅಕ್ರಮ ನಿವಾಸಿಗಳನ್ನು ತೋರಿಸ್ತಾ ಇದ್ವೋ ನಮ್ಮ ವಿರುದ್ಧನೇ ಕ್ರಮ ಜರುಗಿಸೋದು ಈಗಾಗಲೇ ಅನೇಕ ಬಾರಿ ಮಾಡಿದ್ರು. ಮತ್ತೆ ಅದನ್ನು ಮಾಡಿದಾಗ ನ್ಯಾಯಾಲಯದಲ್ಲಿ ನಮಗೆ BJPಯ ಲೀಗಲ್ ಸೆಲ್ಲಿಂದ ಮತ್ತು ನಮ್ಮ ಸಂಘದ RSSನ ಲೀಗಲ್ ಸೆಲ್ಲಿಂದ ನಮಗೆ ಬೆಂಬಲವನ್ನು ಕೊಟ್ಟು ಅವತ್ತು ಬೇಲ್ ಕೊಟ್ಟು ಬಿಡಿಸ್ಕೊಬರಲಾಯಿತು. ಮತ್ತು ಇದರಲ್ಲೂ ಕೂಡ ಹೈಕೋರ್ಟ್ನಲ್ಲೂ ಕೂಡ ನಮ್ಮ ಎರಡೂ ಪ್ರಕರಣಗಳಿಗೆ ಏನು ಬೆಳ್ಳಂದೂರು ಮತ್ತು ವರ್ತೂರಿನಲ್ಲಿ ನಮ್ಮ ವಿರುದ್ಧ ನಾಗೇಂದ್ರಪ್ಪ ಅವ್ರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಿತ್ತು. ಅದಕ್ಕೆ ತಡೆ ಆಜ್ಞೆಯನ್ನು ನೀಡಿದೆ. ಇವತ್ತು BJPಯ ನಿಯೋಗ ಬಂದು ನಮಗೆ ಬೇಕಾಗಿರ್ತಕ್ಕಂಥ ನಾಗೇಂದ್ರಪ್ಪ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ನೈತಿಕ ಬೆಂಬಲವನ್ನು ಕೊಟ್ಟು, ಅವರಿಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇದೆ. ಅವ್ರ ಆಸ್ಪತ್ರೆಗೆ ನುಗ್ತೀವಿ, ನಾವು ನಿಮ್ಮನ್ನು ಬಿಡಲ್ಲ, ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನು ಕೂಡ ಆಗ್ತಾ ಇದ್ದಾರೆ. ಇಂಥ ಬೆದರಿಕೆಗಳಿಗೆ ಅವರೇ ಮೊದಲು ಜಗ್ಗೋದಿಲ್ಲ. ಆದರೂ ಕೂಡ BJPಯ ಇಡೀ ನಿಯೋಗ ಇವತ್ತು ನಾಗೇಂದ್ರಪ್ಪ ಅವ್ರ ಜೊತೆಗೆ ನಿಂತ್ಕೊಂಡು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟು ಹೋರಾಟಕ್ಕೆ ಧೈರ್ಯ ತುಂಬಿದ್ದಾರೆ. BJPಯ ಎಲ್ಲ ರಾಜ್ಯಾಧ್ಯಕ್ಷರಿಗೆ ಮತ್ತು ಬಂದಿದ್ದಂಥ ಎಲ್ಲ ಮುಖಂಡರಿಗೆ ನಾನು ತುಂಬುವುದೇ ಧನ್ಯವಾದಗಳನ್ನು ತಿಳಿಸ್ತೇವೆ. ಮತ್ತು ನಾಗೇಂದ್ರಪ್ಪ ಅವ್ರ ಜೊತೆ ಇಡೀ ಹಿಂದೂ ಸಮಾಜ ಸದಾಕಾಲ ನಿಂತಿರುತ್ತೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. 16ನೇ ತಾರೀಕು ನಾವು ಆಗಸ್ಟ್ 16ನೇ ತಾರೀಕಿಗೆ ಸ್ವತಂತ್ರ ದಿನಾಚರಣೆಯ ನಂತರ ನಾವು ಪರ್ಮಿಷನ್ ಕೇಳಿದ್ದೀವಿ ಹೋರಾಟಕ್ಕೆ. ಪರ್ಮಿಷನ್ ಕೊಟ್ಟರೆ ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ. ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಂದರೆ ನಾವು ಉಗ್ರ ರೂಪಕ್ಕೆ ಹೋರಾಟವನ್ನು ಮಾಡಬೇಕಾಗತ್ತೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ನಾವು ಸಫರ್ ಆಗ್ತಾ ಇರೋದು, ಇಡೀ ಭಾರತೀಯರು, ಕರ್ನಾಟಕರು, ಕನ್ನಡಿಗರು ನಾವು ಸಫರ್ ಆಗ್ತಾ ಇದ್ದೀವಿ. ನಮಗೆ ಸಿಗದೇ ಇರತಕ್ಕಂಥ ಸೌಲಭ್ಯಗಳೆಲ್ಲವು, ಅದು ನೀರು ಆಗಿರಬಹುದು, ವಿದ್ಯುತ್ ಆಗಿರಬಹುದು, ಮನೆಗಳಾಗಿರಬಹುದು, ಎಲ್ಲ ರೀತಿ ನಾವು ಒಂದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅಂದರೆ ಪೊಲೀಸ್ನವ್ರು ಹಿಡಿತಾ ಇದ್ದಾರೆ. ಆದರೆ ಅವರು ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಅವರು ಇಲ್ಲಿದ್ದಾರೆ. ಅವರ ಆ ವಿಚಾರವನ್ನು ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಹೋರಾಟ ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ನಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟಿಲ್ಲ ಅಂತ ಅಂದರೆ ಮಾತ್ರ ಹೋರಾಟ ಉಗ್ರ ಸ್ವರೂಪವನ್ನು ತೆಗೆದುಕೊಳ್ಳುತ್ತೆ. ಹೋರಾಟವನ್ನು ಮುಂದುವರಿಸ್ತೇವೆ. ಸಮ್ಟೈಮ್ಸು ನಾವು ಬಾಂಗ್ಲಾದೇಶಲ್ಲಿ ಇದ್ದೀವ ಅಥವಾ ಬೆಂಗಳೂರಲ್ಲಿ ಇದ್ದೀವ ಅಂತ ಎಷ್ಟೊಂದು ಜನ ಬಾಂಗ್ಲಾದೇಶವರು ಅಂದರೆ ಎಲ್ಲಿ ಹೋದ್ರು ಬಾಂಗ್ಲಾದೇಶವರು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ನೋಡಿ, ನಾನು ಭಾರತೀಯ ಪ್ರಜೆ, ನನ್ನ ಕರ್ನಾಟಕದವನು, ಆ ಬಾಂಗ್ಲಾದೇಶವ್ರ ನನ್ನ ಮೇಲೆ ಕೇಸ್ ಹಾಕಿ ನಾನು ಬಾಂಗ್ಲಾದೇಶರ ವಿರುದ್ಧ ಹೋರಾಟ ಮಾಡಬಾರ್ದು, ಬಾಂಗ್ಲಾದೇಶರು ಇಲ್ಲಿ ಇದ್ದಾರೆ ಅಂತ ತೋರಿಸ್ಬಾರ್ದು ಅಂತ ಉದ್ದೇಶಪೂರ್ವಕವಾಗಿ ಪೊಲೀಸರು ನನ್ನ ಮೇಲೆ ಕೇಸ್ ಹಾಕಿ ನನ್ನ ಧ್ವನಿನ ಅಳಿಸ್ಬೇಕು, ನನ್ನ ಧ್ವನಿನ ಕುಗ್ಗಿಸ್ಬೇಕು ಅಂತ ಇವ್ರು ಮಾಡ್ತಾ ಇದ್ದಾರೆ. ಇನ್ನು ಯಾವ ಕೆಲಸ ಮಾಡಿದ್ರು ಇದು ಕುಗ್ಗೋದು ಅಲ್ಲ, ಇದು ಜಗ್ಗದು ಅಲ್ಲ. ಇದು ಉತ್ತರ ಕರ್ನಾಟಕ ತೊಗರಿ ನಾಡು, ಕಲಬುರಗಿಯ ಗಂಡು ಹುಲಿ. ನೀವು ಎಷ್ಟು ಏನು ಮಾಡ್ತೀರ ಮಾಡಿ, ಇಷ್ಟು ದಿವಸ ನಾವು ನಿಧಾನವಾಗಿ ಹೋರಾಟ ಮಾಡ್ತಾಯಿದ್ದೆವು. ಇದು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದಿವಸ ನಾವು ಯಾವುದು ಬಾಂಗ್ಲಾದೇಶ ಒಬ್ಬರಿಗೆ ಹೊಡೆದಿಲ್ಲ. ನೀವು ಹೊಡೆದಿಲ್ಲ ಅಂದರೂ ಹೊಡೆದಿದ್ದೀರಿ, ನೀವು ಹೊಡೆದಿನಿ ಅಂತ ಇದ್ದೀರಿ. ಇನ್ನು ಮುಂದೆ ಹೊಡಿಬೇಕಾಗುತ್ತೆ.
ಟೈಮ್ ಬಂದರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ನಮ್ಮವ್ರಿಗೆ ಹೆಂಗೆ ಮಾಡ್ತಾಯಿದ್ದಾರೋ ಆ ಪರಿಸ್ಥಿತಿ ಅಕ್ರಮ ನುಸುಳುಕೋರ ಬಾಂಗ್ಲಾದೇಶದವ್ರನ್ನ ನಾವು ಆ ರೀತಿ ಮಾಡಬೇಕಾಗುತ್ತೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನೆಂದರೆ, ನಾವು ಹಿಂದೂ ಕಾರ್ಯಕರ್ತರು, ನಮ್ಮ ಭಾರತೀಯರು ಇವ್ರ ವಿರುದ್ಧ ಹೊಡೆದು ಓಡಿಸೋಕ್ಕೆ ಮುಂಚೆನೇ ನೀವು ಕಾನೂನುಬದ್ಧವಾಗಿ ನಮ್ಮ ಸರ್ಕಾರದವರು ಇವರನ್ನು ಓಡಿಸಿಲ್ಲ ಅಂದರೆ ನಾವು ಬೇರೆ ರೀತಿಯಿಂದ ಓಡಿಸ್ಬೇಕಾಗುತ್ತೆ. ನನಗೆ ಸಪೋರ್ಟ್ ಕೊಟ್ಟಂಥ ಎಲ್ಲ ನನ್ನ BJPಯ ಲೀಗಲ್ ಟೀಮ್ ಆಗಲಿ ಮತ್ತು BJP ಎಲ್ಲ ರಾಜಕೀಯ ನಿಯೋಗ ಆಗಲಿ, ಅವರಿಗೆ ನನ್ನ ಶಿರಬಾಗಿ ಸಾಷ್ಟಾಂಗ ನಮಸ್ಕಾರಗಳು. ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾಗೇಂದ್ರಪ್ಪ ಅವರು ನಮ್ಮ ಹಿಂದೂ ಕಾರ್ಯಕರ್ತರ ಪರವಾಗಿ ಹೋಗಿ ಏನು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಹಿಡಿದುಕೊಟ್ಟಿದ್ದಾರೆ ಪೊಲೀಸ್ ಅವ್ರಿಗೆ, ಅವ್ರ ಮೇಲೆ ಕೌಂಟ್ರ್ ಕಂಪ್ಲೇಂಟ್ ಮಾಡಿ ಶೋಷಣೆ ಕೊಡ್ತಾಯಿದ್ದಾರೆ ಈಗ ಸರ್ಕಾರದವರು. ಇದರ ಪರವಾಗಿ ನಮ್ಮ BJP ರಾಜ್ಯ ನಾಯಕರಾದಂಥ ಇವರು ಎಲ್ಲ ಟೀಮು ಅವರು ನಿಯೋಗ ಪೂರ್ತಿ ಬಂದು ಇವತ್ತು ಇವರಿಗೆ ಸಪೋರ್ಟ್ ಮಾಡಿದ್ದಾರೆ, ಇವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಇವ್ರಿಗೆ ನಾವು ಇಲ್ಲಿ ಈ ಭಾಗದ ಯುವ ಮೋರ್ಚಾ ಅಧ್ಯಕ್ಷರು, ನಾವು ಕೂಡ ಇವರಿಗೆ ಸದಾ ಜೊತೆಯಲ್ಲಿದ್ದು ನಾವು ಇವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ. ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ದಾರೆ ಅವರು ನಮ್ಮ ದೇಶ ಬಿಟ್ಟು ತೊಲಗಬೇಕು ಅಂತ ನಾವು ಕೋರ್ಕೋತೀವಿ. ರಾಜ್ಯ ಸರ್ಕಾರನ ಆಗ್ರಹ ಮಾಡ್ತಾಯಿದ್ದೀವಿ. ನಮ್ಮ ವೆಸ್ಟ್ ಬೆಂಗಾಲ್ ನಂತರ ಅಲ್ಲಿ ಸರ್ಕಾರ ಚೇಂಜ್ ಆಗಿದೆ, ಅಲ್ಲಿ ಬಾಂಗ್ಲಾದೇಶಿಯರು ಕಮ್ಮಿ ಆಗ್ತಾಯಿದ್ದಾರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾಯಿದ್ದಾರೆ. ಇವ್ರನ್ನೆಲ್ಲ ಅವರು ಹೊರಗಡೆ ಹಾಕಬೇಕು. ನಮ್ಮ ಈ ಕರ್ನಾಟಕದವ್ರಿಗೆ ಎಲ್ಲ ಸವಲತ್ತುಗಳು ಸಿಗಲಿ, ಅವರು ಬಾಂಗ್ಲಾದೇಶವ್ರನ್ನ ಗಡಿಯಿಂದ ಆಚೆ ಕಳಿಸ್ಲಿ ಅನ್ನೋದು ನಮ್ಮ ಆಗ್ರಹ. ಹಾಗೂ ಈಗ ಸೇರಿದ್ದಂಥ ಎಲ್ಲ ನಮ್ಮ ರಾಜ್ಯದ ನಿಯೋಗದವ್ರಿಗೂ ಹಾಗೂ ನಮ್ಮ ಶಾಸಕರಾದ ಕೃಷ್ಣಪ್ಪನವ್ರಿಗೂ ನಾವು ಧನ್ಯವಾದ ತಿಳಿಸ್ತೀವಿ. ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಬಲ ತುಂಬುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ, ಅವ್ರ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀನಿ.